ರಾಜ್ಯದಾದ್ಯಂತ ಸದ್ದು ಮಾಡಿದ್ದ ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆ ಬಹುತೇಕ ಅಂತ್ಯದಲ್ಲಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಮತ್ತೊಂದು ಸುತ್ತಿನ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ನೀಡಿತ್ತು. ಆದರೆ ಸುಜಾತಾ ಭಟ್ಟನ್ನು ಹೊರತುಪಡಿಸಿ ಇನ್ನುಳಿದ 4 ವಿಚಾರಣೆಗೆ ಗೈರಾಗಿದ್ದಾರೆ. ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಸಾಮಾಜಿಕ ಕಾರ್ಯಕರ್ತ ಮಹೇಶ್ ಶೆಟ್ಟಿ ತಿಮರೋಡಿ, ಟಿ ಜಯಂತ್ ಮತ್ತು ಗಿರೀಶ್ ಮಟ್ಟಣ್ಣನವರ್, ವಿಠ್ಠಲ್ಗೌಡ ಹಾಗೂ ಸುಜಾತಾ ಭಟ್ಗೆ BNS 35(3) ಅಡಿಯಲ್ಲಿ ನೋಟಿಸನ್ನು ಜಾರಿ ಮಾಡಿತ್ತು. ತನಿಖೆಯಲ್ಲಿ ಕಂಡುಕೊಂಡಂತೆ ಪ್ರಕರಣದ ಕುರಿತಂತೆ ಹಲವು ಸಂಗತಿಗಳನ್ನು ಮತ್ತು ಸಂದರ್ಭಗಳನ್ನು ತಮ್ಮಿಂದ ಖಚಿತಪಡಿಸಿಕೊಳ್ಳಲು ನಿಮ್ಮನ್ನು ವಿಚಾರಿಸೋದು ಅಗತ್ಯವಾಗಿದೆ ಅಂತೇಳಿ ನೋಟಿಸಲ್ಲಿ ಉಲ್ಲೇಖಿಸಿದರು. ಜೊತೆಗೆ ವಿಚಾರಣೆಗೆ ಹಾಜರಾಗದಿದ್ದರೆ ಬಂಧನ ಮಾಡುವ ಎಚ್ಚರಿಕೆಯನ್ನು ಕೂಡ ನೀಡಿದರು. ಈ ಒಂದು ಬುರುಡೆ ಗ್ಯಾಂಗಲ್ಲಿ ಒಬ್ಬರು ಅಟೆಂಡ್ ಆಗಿದ್ದಾರೆ, ಇನ್ನು ಉಳಿದಂತೆ ಅಟೆಂಡ್ ಆಗಬೇಕಾಗತ್ತೆ. ಮತ್ತೊಂದು ಸಲ ನೋಟಿಸ್ ಕೊಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಧರ್ಮಸ್ಥಳ ಪ್ರಕರಣ ಅಂತ ಬಂದಾಗ ಆಲ್ಮೋಸ್ಟ್ ಆಲ್ ತನಿಖೆ ಮುಕ್ತಾಯ ಹಂತಕ್ಕೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ವಿಚಾರಣೆ ಮಾಡಿ ಅವರ ಡಿಸಿಷನ್ ಏನಿದೆ, ಅರೆಸ್ಟ್ ಮಾಡಬೇಕಾ ಅಥವಾ ಏನು ಮಾಡಬೇಕು ಅನ್ನೋದು ಅದು ಆಮೇಲೆ ಗೊತ್ತಾಗುತ್ತೆ. ಎಲ್ಲವೂ ಕೂಡ ಕಂಪ್ಲೀಟ್ಲಿ ಆಗಿ ಯಾವ ರೀತಿಯಾಗಿ ತನಿಖೆ ಮಾಡಿದ್ರೆ ಅದೆಲ್ಲ ಡಾಟಾ ಈಗ ಸಿಕ್ಕಿದೆ. ಇದು ಸತ್ಯನಾ ಸುಳ್ಳ ಅಥವಾ ಯಾರ್ದೋ ಕೈವಾಡ ಇತ್ತಾ, ಟಾರ್ಗೆಟ್ ಮಾಡಲಾಗಿತ್ತ, ಅದೆಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಿದೆ. ಯಾಕೆ ಅಷ್ಟೊಂದು ಪ್ರಚಾರ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಏನು ನಡೀತಾ ಇಲ್ಲ ಇಲ್ಲಿ. ಸೊ ಹಂಗಾಗಿ ಅದು ಏನಾಗ್ತಿದೆ, ತನ್ನ ಪಾಡಿಗೆ ತಾನು ತನಿಖೆ ಆಗ್ತಾ ಇದೆ. ಇದು ಮುಕ್ತಾಯದ ಹಂತಕ್ಕೆ ಬಂದಿರುವಂಥ ಹಿನ್ನೆಲೆಯಲ್ಲಿ, ಅಂದರೆ ಕೊನೆಯ ಹಂತಕ್ಕೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ವರದಿ ನೀಡಬೇಕಲ್ವಾ. ಸೊ ಹಂಗಾಗಿ ಈಗ ಕೊನೆಯ ಹಂತಕ್ಕೆ ಬಂದಿದೆ, ಅದೆಲ್ಲವೂ ಕೂಡ ಮುಕ್ತಾಯ ಆಗಿದೆ. ಇವರೆಲ್ಲರ ವಿಚಾರಣೆ ಮಾಡಿ ಯಾರನ್ನು ಅರೆಸ್ಟ್ ಮಾಡಬೇಕು, ಯಾರನ್ನ ಬಿಡಬೇಕು, ಅರೆಸ್ಟ್ ಮಾಡಬೇಕಾ ಬೇಡ, ಅಥವಾ ಆ ವರದಿಯಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅದರ ಪ್ರಕಾರ ಮುಂದಿನ ಕಾನೂನು ರೀತಿಯಲ್ಲಿ ಏನಾಗಬೇಕು ಅನ್ನುವಂಥ ವಿಚಾರ. ಇದರ ಬಗ್ಗೆ ಪರಮೇಶ್ವರ್ ಕೂಡ ಮಾತನಾಡಿದರು. ಅವರು ಕೂಡ ಹೇಳಿದರು ಅಂತಿಮ ಹಂತದಲ್ಲಿದೆ ಅಂತ.